ಮಕ್ಕಳಾಗತ್ತಿಲ್ಲವೇ ಹೆದರ್ಕೊಳ್ಳಬೇಡಿ. ಇವತ್ತಿನ ಕಾರ್ಯಕ್ರಮದ ಶೀರ್ಷಿಕೆ ಹೌದು ನಿಜ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ. ಅದೇ ಥರ IVF ಸೆಂಟರ್ಗಳು ಕೂಡ ಜಾಸ್ತಿ ಆಗ್ತಾಯಿದೆ. ಯಾಕೆ ಹೀಗಾಗ್ತಾಯಿದೆ? ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾಯಿದೆ? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಇಲ್ವಾ? ಅದಕ್ಕೆ ಅಂತಲೇ ನಾವು TV9 ಜೊತೆ ಕೈ ಜೋಡಿಸಿ ಈ ಪ್ರೋಗ್ರಾಮ್ನ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡ್ತಾಯಿದ್ದೀವಿ. ಯಾಕಂದರೆ ಮೆಜಾರಿಟಿ ಟೈಮ್ಸ್ ನಿಮಗೆ ಮಗು ಆಗ್ತಾಯಿಲ್ಲ ಅಂತ ನೀವೇನಾದರೂ ಟೆಸ್ಟ್ ರಿಪೋರ್ಟ್ಸ್ ತೊಗೊಂಡು ಡಾಕ್ಟ್ರುಗಳ ಹತ್ರ ಹೋದ ತಕ್ಷಣ ಫಸ್ಟ್ ಹೇಳೋದೇ ಅವರು IVF ಮಾಡಿಸಿ ಅಂತ. ಆಯಿತು, ತಾವು ಅಲ್ಲಿ ಇಲ್ಲಿ ಕಷ್ಟಪಟ್ಟು ದುಡ್ಡೆಲ್ಲ ಹೊಂದಿಸ್ಬಿಟ್ಟು IVF ಮಾಡ್ತೀರಾ, ಆವಾಗೂ ಕೂಡ ಸಕ್ಸಸ್ ಆಗದೆ ಇರುವಾಗೆ ಆಗೋ ಬೇಜಾರು ಅಷ್ಟಿಷ್ಟಲ್ಲ. ಅದರಲ್ಲೂ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಈ ನಿಮ್ಮ IVFಯಿಂದ ಇಷ್ಟೆಲ್ಲ ಮಾಡಿದರೂ ಆಗ್ತಾಯಿಲ್ಲ, ಸೊ ಇನ್ಮೇಲೆ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗೋದಿಲ್ಲ ಅಥವಾ ನಿಮ್ಮ ಎಗ್ಗಿಂದ ನಿಮ್ಮ ಮಗು ಆಗೋದಿಲ್ಲ, ಹಾಗಾಗಿ ಡೋನರ್ ಸ್ಪರ್ಮ್ಗೆ ಹೋಗಿ ಡೋನರ್ ಎಗ್ಗೆ ಹೋಗಿ ಅಂತ. ಆವಾಗೆ ಎಲ್ಲರಿಗೂ ಒಂದು ಜ್ಞಾನೋದಯ ಥರ ಆಗುತ್ತೆ. ಏನಪ್ಪ ಮಾಡೋದು ಈ ಥರ ಆದರೆ ನನ್ನ ಮಗುನೇ ಬೇಕಾಗಿತ್ತು, ಡೋನರ್ ಸ್ಪರ್ಮು ಡೋನರ್ ಎಗ್ಗೆ ಹೇಗೆ ಹೋಗೋದು ಅಂತ ತಲೆ ಕೆಡಿಸ್ಕೊಳ್ಳೋರು ತುಂಬ ಜಾಸ್ತಿ ಇದ್ದಾರೆ. ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನಾನು ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಕೂಡ ಅದನ್ನೇ ಹೇಳ್ತೀನಿ. ಯಾವಾಗ ನಿಮಗೆ IVF ಫೇಲ್ ಆಗಿದೆ ಅಥವಾ ಮಕ್ಕಳಾಗ್ತಾ ಇಲ್ಲ ಅಂದರೆ ಇಟ್ಸ್ ನಾಟ್ ಅ ಡೆಡ್ ಎಂಡ್. ಇಲ್ಲಿಂದ ನಿಮ್ಮದು ಜರ್ನಿ ಶುರು ಆಗುತ್ತೆ. ಯಾಕಂದರೆ ಒಂದು ಮೆಡಿಕಲ್ ಸೈನ್ಸಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಅದರ ಅರ್ಥ ಜಗತ್ತಲ್ಲೇ ಟ್ರೀಟ್ಮೆಂಟ್ ಇಲ್ಲ ಅಂತಲ್ಲ. ನಾವು ಶತಾಯುನಲ್ಲಿ 125 ವರ್ಷದಿಂದ ಮಕ್ಕಳಾಗದೇ ಇರೋ ದಂಪತಿಗಳಿಗೆ ಔಷಧಿ ಕೊಟ್ಟು 95% ಸಕ್ಸಸ್ ರೇಟ್ನ ನಾವು ರಿಸಲ್ಟ್ನ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಫೇಮಸ್ ಚೈನ್ ಆಫ್ IVF ಸೆಂಟರ್ಸ್ ಇದೆ, ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು ನಾವು ಅಲ್ಲಿ ಅವ್ರ ಹತ್ರ ಆಗಿರ್ತಕ್ಕಂಥ ಫೇಲ್ ಆಗಿರೋ IVF ಕೇಸಸ್ನ ನಾವು ತೊಗೊಂಡ್ಬಿಟ್ಟು 150 ಪೇಷಂಟಲ್ಲಿ 141 ಜನಕ್ಕೆ ಸಕ್ಸಸ್ಫುಲಿ ಪಾಸಿಟಿವ್ ಬಂದಿರೋ ರಿಸಲ್ಟ್ ಇದೆ ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನಾವು ಕೊಡೋ ಟ್ರೀಟ್ಮೆಂಟ್ನ ಎಫೆಕ್ಟು ಎಷ್ಟು ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಅಜೂಸ್ಪರ್ಮಿಯಾ ಇರ್ಬೋದು, ಒಲಿಗೋಸ್ಪರ್ಮಿಯಾ ಇರ್ಬೋದು, ಒಲಿಗೋಅಸ್ಥೆನೋಸ್ಪರ್ಮಿಯಾ ಇರ್ಬೋದು, ಹೈಡ್ರೋಸಿಲ್ ಇರ್ಬೋದು, ವೆರಿಕೋಸಿಲ್ ಇರ್ಬೋದು, ಅಥವಾ ಬ್ಲಾಕ್ ಆಗಿರ್ಬೋದು, ಟ್ಯೂಬಲ್ ಬ್ಲಾಕ್ ಆಗಿರ್ಬೋದು, ಎಗ್ ರಿಲೀಸ್ ಆಗ್ತಾಯಿಲ್ಲ, AMH ಕಡಿಮೆ ಇದೆ, ಎಂಡೋಮೆಟ್ರಿಯಲ್ ಲೈನಿಂಗ್ ಪ್ರಾಬ್ಲಮ್ ಇದೆ, PCOD ಇದೆ, ಎಂಡೋಮೆಟ್ರಿಯೋಸಿಸ್ ಇದೆ, ಇದು ಎಲ್ಲದಕ್ಕೂ ಕೂಡ ಬೇರೆ ಮೆಡಿಕಲ್ ಸೈನ್ಸಲ್ಲಿ ಇಷ್ಟೇ ಟ್ರೀಟ್ಮೆಂಟು ಅಂತ ಹೇಳ್ತಾರೆ. ಬಟ್ ನಾವು ಶತಾಯುನಲ್ಲಿ 125 ವರ್ಷದಿಂದ ಬರೀ ಇಂಥ ಕಂಡೀಷನ್ಗಳನ್ನೇ ಟ್ರೀಟ್ಮೆಂಟ್ ಮಾಡಿ ಮಕ್ಕಳಾಗದೇ ಇರೋ ದಂಪತಿಗಳಿಗೆ ಈ ಟ್ರೀಟ್ಮೆಂಟಿಂದ ಮಕ್ಕಳಾಗಿರೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ. ಸೊ ಹಾಗಾಗಿ ಹೆದರ್ಕೊಳ್ಳೋದು ಬೇಡ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ನಾನು ಮಗು ಆಗಿಲ್ಲ ಅಂದರೆ ನಿಮಗೆ ಮಗು ಮಾಡ್ಕೊಳ್ಳೋ ಟೈಮ್ ಇವಾಗೆ ಬಂದಿದೆ ಅಂತ ಅರ್ಥ. ಅದನ್ನೇ ನಾನು ಪ್ರತಿಯೊಂದು ಪೇಷಂಟ್ಗೂ ಹೇಳ್ತೀನಿ, ನೀವು ಒಂದು ಸರಿ ನಮ್ಮ ಹತ್ರ ಬಂದಿದ್ದೀರಾ ಅಂದರೆ ಈಗ ನಿಮಗೆ ಟೈಮು ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಹೆದರ್ಕೊಳ್ಳೋದು ಬೇಡ. ಸೊ ಈಗ ಡೀಟೇಲ್ ಆಗಿ ಅದು ಏನು, ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಅದಕ್ಕೆ ಏನೇನು ಥರ ಟ್ರೀಟ್ಮೆಂಟ್ ಇದೆ, ಹೇಗೆ ರಿಸಲ್ಟ್ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ತಾವು ನೋಡಿರ್ಬೋದು, ಅಜೂಸ್ಪರ್ಮಿಯಾ ಅಂದರೆ 0 ಸ್ಪರ್ಮ್, ಅಲ್ಲಿ ಸ್ಪರ್ಮ್ ಕೌಂಟೇ ಇಲ್ಲ. ಅಂದಮೇಲೂ ಕೂಡ IVF ಸೆಂಟ್ರಲ್ಲಿ ಏನು ಹೇಳ್ತಾರೆ, ಇಲ್ಲ ನಾವು ಟೆಸ್ಟಿಸಿಂದ ನಿಮ್ಮ ಸ್ಪರ್ಮ್ ತೆಕ್ಕೊಂಡ್ಬಿಟ್ಟು ಕ್ವಾಲಿಟಿ ಸ್ಪರ್ಮ್ ತೆಕ್ಕೊಂಡ್ಬಿಟ್ಟು ನಿಮಗೆ ಇಂಜೆಕ್ಟ್ ಮಾಡ್ತೀವಿ, ಆವಾಗ IVF ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟು ಅದು ಒಂದು ದೊಡ್ಡ ಒಂಥರ ನಾವು ಅದನ್ನು ಮೋಸ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇರ್ತಾರೆ. ಹಾಗಲ್ಲ, ಒಂದು ಸರಿ ನಿಮಗೆ 0 ಕೌಂಟ್ ಏನಾದ್ರು ಬ್ಲಾಕಿಂದ ಬರ್ತಾಯಿದ್ರೆ ಟೆಸ್ಟಿಸಲ್ ಸಿಗುತ್ತೆ. ಟೆಸ್ಟಿಸಲ್ ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ. ಏನಾಗುತ್ತೆ, ಅಜೂಸ್ಪರ್ಮಿಯಾ ಬಂತು ಅಂದರೆ ಫಸ್ಟು ಹಾರ್ಮೋನ್ ಟೆಸ್ಟು ತುಂಬ ಇಂಪಾರ್ಟೆಂಟು. FSH, LH, ಪ್ರೊಲ್ಯಾಕ್ಟಿನು, ಟೆಸ್ಟೆಸ್ಟ್ರಾನು, ಇದರಲ್ಲೂ ಕೂಡ ಏನಾದರೂ ವ್ಯತ್ಯಾಸ ಇದೆಯಾ, ಅದಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆಯದು. ನಾವು ಆಯುರ್ವೇದದಲ್ಲಿ ನಮ್ಮ ಅಜ್ಜ ಯಾವಾಗೂ ಒಂದು ನಮಗೆ ಸ್ಟೋರಿ ಹೇಳೋರು. ಈಗ ಒಂದು ಬೀಜ ಗಿಡವಾಗಿ ಬೆಳಿಬೇಕು ಅಂದರೆ ಏನೇನು ಬೇಕು ನಮಗೆ? ಬೀಜ ಚೆನ್ನಾಗಿರಬೇಕು, ಭೂಮಿ ಚೆನ್ನಾಗಿರಬೇಕು, ಆಮೇಲೆ ಗಾಳಿ, ಬೆಳಕು, ನೀರು. ಇದು 5 ಚೆನ್ನಾಗಿತ್ತು ಅಂದರೆ 100% ಬೀಜ ಗಿಡವಾಗೇ ಬೆಳೆಯುತ್ತೆ. ಸೊ ಅದೇ ಥರ ಈಗ ನಾವು ದಂಪತಿಗಳಲ್ಲಿ ಬರೋಣ. ಬೀಜ ಅಂದ್ರೇನು? ಇಲ್ಲಿ ಗಂಡು ಮಕ್ಕಳಲ್ಲಿ ಸ್ಪರ್ಮ್ಸು, ಹೆಣ್ಮಕ್ಕಳಲ್ಲಿ ಎಗ್ ಚೆನ್ನಾಗಿರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು. ಇನ್ನು ಭೂಮಿ ಯಾವುದು? ಫೀಮೇಲಲ್ಲಿ ಗರ್ಭ, ಇದು ನಮ್ಮದು ಯೂಟ್ರಸ್ಸು. ಓಕೆ, ಗಂಡು ಮಕ್ಕಳಲ್ಲಿ ಬಂದುಬಿಟ್ಟು ಟೆಸ್ಟಿಸು. ಸೊ ಅದು ಚೆನ್ನಾಗಿರಬೇಕು. ಸೊ ಬೀಜ, ಭೂಮಿ ಇದ್ದುಬಿಟ್ಟು ಗಾಳಿ, ಬೆಳಕು, ನೀರು ಅಂದರೆ ಅಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಿತ್ತು. ಈಗ ನಾವು ಗಾಳಿ ಅಂತ ಹೇಳಿದಾಗೆ ಹಾರ್ಮೋನಲ್ ಸರ್ಕ್ಯುಲೇಷನ್ ಚೆನ್ನಾಗಿತ್ತು ಅಂದರೆ, ಹಾರ್ಮೋನಲ್ ಕೋಆರ್ಡಿನೇಷನ್ ಚೆನ್ನಾಗಿತ್ತು ಅಂತಂದರೆ ಹಾರ್ಮೋನ್ಸು ಆ ಗ್ಲ್ಯಾಂಡ್ಗೆ ಕರೆಕ್ಟಾಗಿ
ಸ್ಪರ್ಮ್ ಪ್ರೊಡಕ್ಷನ್ ಮಾಡಿ, ಎಗ್ಸ್ ಪ್ರೊಡಕ್ಷನ್ ಮಾಡಿ, ಯೂಟ್ರಸ್ ಚೆನ್ನಾಗಿಡಿ, ಟೆಸ್ಟಿಸ್ ಚೆನ್ನಾಗಿಡಿ ಅಂತ ಡೈರೆಕ್ಷನ್ ಕೊಡ್ತಾ ಇರುತ್ತೆ. ಸೊ ಇದು 5 ಚೆನ್ನಾಗಿತ್ತು ಅಂತಂದರೆ 100% ಮಗು ಆಗುತ್ತೆ. ಸೊ ನಾವು ಶತಾಯುನಲ್ಲಿ ಏನು ಮಾಡ್ತೀವಿ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ತಾವು ನೋಡಿರ್ಬೋದು, ನಮ್ಮ ಹತ್ರ ಎಷ್ಟೊಂದು ಜನ ಬರ್ತಾರೆ, ಅವ್ರು ಬಂದು ಹೇಳ್ತಾರೆ, ಇಲ್ಲ ಡಾಕ್ಟರ್ ನಾವು ಆಯುರ್ವೇದ ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ ಅಂತ. ಎಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟು ಎಲ್ಲರಿಗೂ ಅಷ್ಟು ಒಂದು ಅನುಭವ ಇರೋದಿಲ್ಲ. ತಾವು ನೋಡಿರ್ಬೋದು, ಎಷ್ಟೊಂದು ಸರಿ ಪೇಪರಲ್ಲಿ ನೋಡಿರ್ತೀರ, ಟಿ ವಿಯಲ್ಲಿ ನೋಡಿರ್ತೀರ, ಅಶ್ವಗಂಧ, ಈ ನಮ್ಮದು ಕೆಲವೊಂದು ಶಿಲಾಜಿತ್ತು ಅಂಥದ್ದೆಲ್ಲ ಔಷಧಿಗಳು ಹೇಳ್ತಾ ಹೋಗ್ತಾರೆ. ಅದು ಎಲ್ಲವೂ ಸ್ಪರ್ಮ್ ಪ್ರೊಡಕ್ಷನ್ಗೆ ಹೆಲ್ಪ್ ಆಗೋದಿಲ್ಲ. ಅದು ಬರೀ ನಿಮ್ಮದು ನರ್ವಸ್ ಡಿಬಿಲಿಟಿ ಏನಾದರೂ ಇತ್ತು ಅಂದರೆ ವರ್ಕ್ ಮಾಡುತ್ತೆ, ಹೊರತಾಗಿ ಸ್ಪರ್ಮ್ ಕೌಂಟಿಗೆ ಆಗ್ತಕ್ಕಂಥ ಟ್ರೀಟ್ಮೆಂಟೇ ಇದೆ. ಸ್ಪರ್ಮ್ ಕೌಂಟ್ ಯಾಕೆ ಇನ್ಕ್ರೀಸ್ ಆಗ್ತಾಯಿಲ್ಲ, ಸ್ಪರ್ಮ್ ಪ್ರೊಡಕ್ಷನ್ ಯಾಕಾಗ್ತಾಯಿಲ್ಲ, ಯಾವ ಹಾರ್ಮೋನ್ ಡೆಫಿಷಿಯನ್ಸಿ ಇದೆ, ಆ ಹಾರ್ಮೋನ್ ಬೆಳೆಯೋಕ್ಕೆ ಅಥವಾ ಕಡಿಮೆ ಆಗೋಕ್ಕೆ ಔಷಧಿ ಕೊಟ್ಟರೆ ಮಾತ್ರ ಅಜೋಸ್ಪರ್ಮಿಯಾ ವಾಸಿ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಇಂಪಾಸಿಬಲ್. ನಾನು ಯಾವಾಗೂ ಈ ಪ್ರೋಗ್ರಾಮ್ಗಳಲ್ಲಿ ಹೇಳ್ತೀನಿ, ಆಯುರ್ವೇದ ಯುನಾನಿ ಬಿಟ್ಟರೆ, ಯಾಕಂದರೆ ಯುನಾನಿ ಆಯುರ್ವೇದದ್ದೇ ಅರೇಬಿಕಲ್ಲಿ ಕನ್ವರ್ಟ್ ಆಗಿದ್ದು. ಅವಾಗ ಮುಗಲ್ಸ್ ಬಂದಾಗೆ ನಮ್ಮ ಬುಕ್ಸ್ ಎಲ್ಲ ತೊಗೊಂಡೋಗಿ ಅವ್ರು ಅರಬಿಕಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಯುನಾನಿ ಅಂತ ಮಾಡಿದ್ರು. ಬಿಟ್ಟರೆ ಬೇರೆ ಯಾವ ಸೈನ್ಸಲ್ಲೂ ಕೂಡ ಈ ಟ್ರೀಟ್ಮೆಂಟ್ ಇಲ್ಲ. ಅಷ್ಟು ಖಂಡಿತವಾಗಿ ಹೇಳ್ತೀನಿ ಅಂದರೆ, ನಾನು ಎಷ್ಟು ಲಕ್ಷ ಪೇಷಂಟ್ನ ನಾನು ಟ್ರೀಟ್ ಮಾಡಿರ್ಬೋದು, ಈ ಮಕ್ಕಳಿಲ್ಲದೆ ಇರ್ತಕ್ಕಂಥ ಪೇಷಂಟ್ಗಳನ್ನು. ಸೊ ಹಾಗಾಗಿ ಹೆದರ್ಕೊಳ್ಳೋಂಥದ್ದು ಏನೂ ಬೇಡ, ನಾವು ತುಂಬ ಸ್ಪೆಸಿಫಿಕ್ಕಾಗಿ ಹೋಗ್ತೀವಿ. ನಿಮ್ದು ಏನಾದರೂ ಇಲ್ಲಿವರೆಗೆ ಟೆಸ್ಟ್ ಮಾಡಿಸಿರೋ ರಿಪೋರ್ಟ್ ಇದ್ದರೆ, ಅಥವಾ 1 ಇಯರ್ಗಿಂತ ಹಳೇದು ರಿಪೋರ್ಟ್ ಇತ್ತು ಅಂದರೆ ಅದ್ರ ಜೊತೆಗೆ ಹೊಸದೊಂದು ಕೂಡ ರಿಪೋರ್ಟ್ ಮಾಡಿ. ಅದರಲ್ಲೂ ತುಂಬ ಇಂಪಾರ್ಟೆಂಟ್ ಗಂಡಸರಲ್ಲಿ ಸೆಮೆನ್ ಅನಾಲಿಸಿಸು. ಈಗೇನಾಗಿದೆ, ಎಷ್ಟೊಂದು ಲ್ಯಾಬ್ಗಳಲ್ಲಿ ಅವ್ರ ಹತ್ರ ಕರೆಕ್ಟಾಗಿ ಇಕ್ವಿಪ್ಮೆಂಟ್ಸ್ ಇರಲ್ಲ ಅಂದರೂ ಕೂಡ ಟೆಸ್ಟ್ ಮಾಡ್ತಾರೆ. ಅಂಥ ಕಡೆ ಬೇಡ, NABL ಅಕ್ರೆಡಿಟೆಡ್ ಲ್ಯಾಬ್ ಇದ್ದರೆ ಒಳ್ಳೆಯದು. ಜೊತೆಗೆ ಹಾರ್ಮೋನ್ ಟೆಸ್ಟು, FSH, LH, ಪ್ರೊಲ್ಯಾಕ್ಟಿನು, ಆಮೇಲೆ ಟೆಸ್ಟೆಸ್ಟ್ರೋನ್. ಇದ್ರ ಜೊತೆಗೆ ಶುಗರ್ ಏನಾದರೂ ಇತ್ತ, ಯಾಕಂದ್ರೆ ತುಂಬ ಜನಕ್ಕೆ ಅವ್ರು ಏನು ಅಂದ್ಕೊಂಡಿರ್ತಾರೆ, ನಾನು ಇನ್ನೂ ಹೆಂಗಿದ್ದೀನಿ, ನಂಗೆ ಡಯಾಬಿಟಿಸ್ ಬಂದಿರಲ್ಲ ಅಂತ. HbA1c ಒಂದು ಜೊತೆಗೆ ಮಾಡಿಸಿ, ಈ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನಿಮ್ಮ ರಿಪೋರ್ಟ್ ಕಳಿಸಿ, ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ. ಫಸ್ಟ್ ಹೇಳ್ತಾರೆ ನಿಮ್ಮ ಮಗು ಆಗುತ್ತಾ ಇಲ್ವಾ ಅಂತ. ಆಗುತ್ತೆ ಅಂದರೆ ಯಾವ ಥರ, ಎಷ್ಟು ದಿವಸ ತೊಗೊಳುತ್ತೆ, ಹೆಂಗಾಗುತ್ತೆ, ಪ್ರತಿಯೊಂದು ಕೂಡ ಡೀಟೇಲಾಗಿ ಫಸ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಕನ್ವಿನ್ಸ್ ಆದಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ಟು ತಾವು ತೊಗೋಬೋದು. ಎಷ್ಟೊಂದು ಸರಿ ಬೈ ಚಾನ್ಸ್ ಬೆಂಗಳೂರಿಗೆ ಬರೋಕ್ಕಾಗಲ್ಲ, ನಮ್ಗೆ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ ಅಂದರೆ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಾವು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಮಾಡ್ತೀವಿ. ಆ ಫರ್ಟಿಲಿಟಿ ಡಿಟಾಕ್ಸ್ ಕಿಟ್ ಕೂಡ ಮನೆಗೆ ಕಳಿಸ್ತೀವಿ. ಜೊತೆಗೆ ಔಷಧಿಗಳಿರುತ್ತೆ, 3 ತಿಂಗಳಿಗೆ ಒಂದು ಸರಿ ಟೆಸ್ಟ್ ಮಾಡಿ ತಾವು ನಮಗೆ ರಿಪೋರ್ಟ್ ಕಳಿಸ್ಬೇಕು. ಸೊ ವಿದಿನ್ 6 to 9 ಮಂತ್ಸಲ್ಲಿ ಇವನ್ 0 ಇರಲಿ, ಕಡಿಮೆ ಕೌಂಟ್ ಇರಲಿ, ಮೊಟಿಲಿಟಿ ಇಲ್ಲ, ಪ್ರಾಬ್ಲಮ್ ಇತ್ತು ಅಂತಂದರೆ ಪ್ರತಿಯೊಂದು ಕೂಡ ಇಂಪ್ರೂವ್ ಆಗುತ್ತೆ. ಇಲ್ಲ ನಾವು ಬೆಂಗಳೂರಲ್ಲೇ ಇದ್ದೀವಿ ಅಂದರೆ 16 ಕ್ಲಿನಿಕ್ ಇದೆ, ಎಲ್ಲಾದರೂ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದು. ಇಲ್ಲ ನಮ್ಮದು ಶತಾಯು ರಿಟ್ರೀಟ್ ಇದೆ, ಅಲ್ಲೇ ಬಂದು ಉಳ್ಕೊಂಡು 2 ವಾರ 3 ವಾರ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು ಕೂಡ ತಾವು ಹೋಗ್ಬೋದು. ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ಆಗುತ್ತೆ, ಫ್ರೀಯಾಗಿ ಟ್ರೀಟ್ಮೆಂಟ್ ಆಗುತ್ತೆ ನಿಮಗೆ. ಇದು ಗಂಡು ಮಕ್ಕಳಲ್ಲಿ. ಆಮೇಲೆ ಮೆಜಾರಿಟಿ ಜನ ತಾವು ನೋಡಿರ್ಬೋದು, ಎಸ್ಪೆಷಲಿ ಪುರುಷರಿಗೆ ಬಂದಾಗ ಮೆಜಾರಿಟಿ ಡಾಕ್ಟರ್ಸ್ ಏನು ಹೇಳ್ತಾರೆ, 0 ಕೌಂಟ್ ಬರ್ತಾ ಇದ್ದಂಗೆ ನಿಮಗೆ ವೆರಿಕೋಸೀಲ್ ಇದೆ ನಿಮಗೆ, ಅಥವಾ ಟ್ಯೂಬಲ್ ಬ್ಲಾಕ್ ಇದೆ, ಇಲ್ಲ ನಾವು ಇನ್ನೊಂದು ಸರಿ FNSC ಮಾಡೋಣ, ಇದು ಮಾಡಿ ನೋಡೋಣ, ನಮ್ಮದು ಟೆಸ್ಟಿಸ್ ಇದಕ್ಕೆ ಅಲ್ಲಿಂದನೇ ನಾವು ಸ್ಪರ್ಮ್ಸ್ ತೆಗೆದು ಟ್ರೈ ಮಾಡಿ ನೋಡೋಣ, ವಾಶ್ ಮಾಡಿದಾಗೆ ಗ್ರೇಡ್ 1 ಸಿಗುತ್ತೆ ಅಂತೆಲ್ಲ ಟ್ರೈ ಮಾಡ್ತಾರೆ. ಮೆಜಾರಿಟಿ ಕಡೆ ಫೇಲ್ ಆಗುತ್ತೆ, ಯಾಕಂದರೆ ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ. FSH, LH, ಪ್ರೊಲ್ಯಾಕ್ಟಿನ್ ವೇರಿಯೇಷನ್ ಇತ್ತು ಅಂದರೆ ಪ್ರೊಡಕ್ಷನ್ ಆಗೋದೇ ಇಲ್ಲ. ನಾವು ಇದನ್ನು ಸರಿ ಮಾಡೋರಿಗೆ ಅದು ಪ್ರೊಡಕ್ಷನ್ ಆಗೋದಿಲ್ಲ. ಸೊ ನಾವು ಆ ಥರ ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಇನ್ನು ಹೆಣ್ಮಕ್ಕಳಲ್ಲಿ ಬಂತು ಅಂತಂದರೆ AMH ಲೆವೆಲ್ ಪ್ರಾಬ್ಲಮ್ ಇತ್ತು ಅಂತಂದರೆ ಕ್ವಾಲಿಟಿಯಾಗಿ ರಿಲೀಸೇ ಆಗೋದಿಲ್ಲ. ಆಮೇಲೆ ಮೆಜಾರಿಟಿ ಕೇಸಲ್ಲಿ ಎಂಡೋಮೆಟ್ರಿಯಲ್ ಲೈನಿಂಗ್ ಪ್ರಾಬ್ಲಮ್ ಇರುತ್ತೆ. ನಾವು ಎಷ್ಟೊಂದು ಸರಿ ನೋಡಿದ್ದೀವಿ ಮಾಡರ್ನ್ ಸೈನ್ಸಲ್ಲಿ, ಅದಕ್ಕೆ ಎಷ್ಟೆಲ್ಲ ಔಷಧಿ ಕೊಟ್ಟರು ಕೂಡ 1 mm ಕೂಡ ಇನ್ಕ್ರೀಸ್ ಆಗೋಲ್ಲ. ನಾವು ಆಯುರ್ವೇದಿಕಲ್ಲಿ 2 ವೀಕ್ಸಲ್ಲಿ ಇನ್ಕ್ರೀಸ್ ಆಗಿಬಿಡುತ್ತೆ. ಸೊ ಅಷ್ಟು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. PCOD ಇರ್ಬೋದು, ಇರ್ರೆಗ್ಯುಲರ್ ಸೈಕಲ್ ಇರ್ಬೋದು, ವೈಟ್ ಡಿಸ್ಚಾರ್ಜ್ ಇರ್ಬೋದು, ಅಥವಾ ಎಂಡೋಮೆಟ್ರಿಯೋಸಿಸ್ ಇರ್ಬೋದು. ಅದಕ್ಕೆ ಬೇರೆ ಸೈನ್ಸಲ್ಲಿ ಟ್ರೀಟ್ಮೆಂಟ್ ಎಲ್ಲ ಅಷ್ಟು ಎಫೆಕ್ಟಿವ್ ಟ್ರೀಟ್ಮೆಂಟ್ಸು ನಾವು ಶತಾಯುನಲ್ಲಿ ಇವತ್ತಲ್ಲ 125 ವರ್ಷದಿಂದ ಗಂಡು ಮಕ್ಕಳಲ್ಲಿರೋ ಇನ್ಫರ್ಟಿಲಿಟಿ, ಹೆಣ್ಮಕ್ಳಲ್ಲಿರ್ತಕ್ಕಂಥ ಇನ್ಫರ್ಟಿಲಿಟಿ ಎರಡೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಈಗ ತಾನೇ ನಮ್ಮದು ಕ್ಯಾಮ್ರಾಮನ್ ಅವ್ರಿಗೆ ತೋರಿಸ್ತಾ ಇದೆ, ಒಬ್ಬರಿಗೆ 14 ಇಯರ್ಸಿಂದ ಮಗು ಆಗಿರಲಿಲ್ಲ, 7 ಫೇಲ್ಡ್ IVF, 4 ಫೇಲ್ಡ್ IUI, ಅವರಿಗೂ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಜಸ್ಟು ಬೆಳಗ್ಗೆನೇ ಒಂದು ರಿಪೋರ್ಟ್ ಕಳಿಸಿದ್ದಾರೆ, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ ಡಾಕ್ಟ್ರೆ ಅಂತ. ಈ ಥರ ತುಂಬ ಕೇಸಸ್ ಇದೆ ನಮ್ಮ ಹತ್ರ. ಎಷ್ಟೊಂದು ಜನ ಇದೆ, ಎಷ್ಟೊಂದು ಸೆಲೆಬ್ರಿಟೀಸ್ ಇದ್ದಾರೆ,
ಅವ್ರದ್ದೆಲ್ಲ ಯಾರ್ದು ಹೆಸರು ಹೇಳೋಕ್ಕಾಗಲ್ಲ ನಾವು. ಆಮೇಲೆ ಯಾವತ್ತೂ ನಾವು ಅಷ್ಟೇ ಕೊಡೋ ಟ್ರೀಟ್ಮೆಂಟು ತುಂಬ ಕಾನ್ಫಿಡೆನ್ಷಿಯಲ್ ಆಗಿಡ್ತೀವಿ, ಒಬ್ಬರಿಂದ ಇನ್ನೊಬ್ಬರಿಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಅಜೂಸ್ಪರ್ಮಿಯಾ, ಒಲಿಗೋಆಸ್ಟೆನೋಸ್ಪರ್ಮಿಯಾ ಇದೆ, ಅಥವಾ ನಿಮಗೆ ವೆರಿಕೋಸಿಲ್ ಅಂತ ಹೇಳ್ತಾ ಇದ್ದಾರೆ, ಅಥವಾ ಫೀಮೇಲಲ್ಲಿ ಇರೆಗ್ಯುಲರ್ ಸೈಕಲ್ ಇದೆ, ಪೀರಿಯಡ್ ಸರಿಯಾಗಿ ಬರ್ತಾಯಿಲ್ಲ, AMH ಇಶ್ಯೂ ಇದೆ, ಎಂಡೋಮೆಟ್ರಿಯಲ್ ಲೈನಿಂಗ್ ಪ್ರಾಬ್ಲಮ್ ಇದೆ, ಖಂಡಿತವಾಗಿ ನೀವು ಎಲ್ಲೂ ಟ್ರೈ ಮಾಡೋದು ಬೇಡ. ಡಾಕ್ಟ್ರ್ ಏನಾದರೂ ಡೋನರ್ ಎಗ್ ಡೋನರ್ ಸ್ಪರ್ಮ್ಗೆ ಹೋಗಿ ಅಂದರೆ ಫಸ್ಟ್ ರಿಜೆಕ್ಟ್ ಮಾಡಿ ಶತಾಯುನಲ್ಲಿ ಬನ್ನಿ, 100% ನಿಮಗೆ ಮಗು ಆಗುತ್ತೆ. ನಾವೀಗ ರೀಸೆಂಟಾಗಿ ಒಂದು ಸ್ಟೋರಿ ಹೇಳಬೇಕು ಅಂದರೆ 46 ವರ್ಷದ ಲೇಡಿ, ಅವರಿಗೂ ಕೂಡ ಆಗೋದೇ ಇಲ್ಲ ಅಂದ್ಕೊಂಡಿದ್ವಿ. ಇವನ್ ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೂ ಆಗೋದಿಲ್ಲ ಅಂದ್ಕೊಂಡಿದ್ವಿ. ಪೇಷಂಟ್ ನಮ್ಮ ಮುಖದ ಮೇಲೆ ಹೇಳಿದ್ದು, ಡಾಕ್ಟ್ರ್ ಹೆಂಗೂ ಆಗೋದಿಲ್ಲ, ನನಗೂ ಗೊತ್ತು ನಿಮಗೂ ಗೊತ್ತು, ನಂಗೆ ಟ್ರೀಟ್ಮೆಂಟ್ ಕೊಡಿ, ನಂಗೆ ಬೇಕು. ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಈಗ ಹೆಣ್ಮಗು ಆಗಿದೆ, ಜಸ್ಟ್ ಡೆಲಿವರಿ ಆಗಿದೆ ಲಾಸ್ಟ್ ಮಂತು. ಸೊ ಅಷ್ಟು ಎಫೆಕ್ಟಿವ್ ಟ್ರೀಟ್ಮೆಂಟ್ ಇರೋದ್ರಿಂದ ನಾವು 125 ವರ್ಷದಿಂದ ಮಕ್ಕಳಿಲ್ಲದೆ ಇರೋರಿಗೆ ಔಷಧಿ ಕೊಡ್ತಾ ಇರೋದ್ರಿಂದ ಅಲ್ಲಿ ಟ್ರೀಟ್ಮೆಂಟ್ನಲ್ಲಿ ಇರ್ತಕ್ಕಂಥ ಇನ್ನೋವೇಷನ್ ಏನಿದೆ, ರಿಸರ್ಚ್ ಏನಿದೆ, ತುಂಬಾ ಮಾಡಿಬಿಟ್ಟು ಶಾರ್ಟಾಗಿ ರಿಸಲ್ಟ್ ಕೊಡ್ತಾಯಿದೆ. ಯಾವುದೇ ಥರದ್ದು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇಲ್ಲ. ಎಲ್ಲ ಮೆಡಿಸಿನ್ ಕೂಡ ಟ್ರೈಡು ಟೆಸ್ಟೆಡ್ ಇದೆ. ಸೊ ಹಾಗಾಗಿ ನಿಮಗೇನಾದರೂ ಡೋನರ್ ಎಗ್ಗು ಡೋನರ್ ಸ್ಪರ್ಮ್ಗೆ ಹೋಗಿ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ರಿಪೋರ್ಟ್ಸ್ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಳಿಸಿ ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ, ಅಥವಾ ನನ್ನನ್ನು ಬಂದುಬಿಟ್ಟು ನೀಟಾಗಿ ಮೀಟ್ ಮಾಡಿ, ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಯಾವ ಥರ ಮಗು ಪಡ್ಕೊಳ್ಬೋದು ಅಂತ. ಥ್ಯಾಂಕ್ ಯು.